ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಆಲೂಗಡ್ಡೆಯಲ್ಲಿ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನೊಂದು 3 ಆಲೂಗಡ್ಡೆದು ಸಿಪ್ಪೆ ತೆಗೆದು ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಮತ್ತೆ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ವೆನಿಗರ್ ತಗೊಂಡಿದ್ದೀನಿ, 2 ಸ್ಪೂನ್ ಮೈದಾ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು, ಒಂದು 3.5 ಸ್ಪೂನಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ, ಮೊಸರು, ಕಸೂರಿ ಮೆಥಿ, 1-2 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಮತ್ತು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಜೀರಾ ಪೌಡ್ರು, ಅರಿಶಿಣ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ, ಮತ್ತು ಸ್ವಲ್ಪ ವೆನಿಗರ್ ಹಾಕ್ಕೊಳ್ಳೋಣ. ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಈಗ ಸಮ್ಟೈಮ್ಸ್ ನಾವು ಮಂಡೇ, ಥರ್ಸ್ಡೇ, ಸ್ಯಾಟರ್ಡೇಸ್ ಹಂಗೇನು ತಿಂದೇ ಇರೋ ಟೈಮಲ್ಲಿ, ನಾನ್ ವೆಜ್ ತಿಂದೇ ಇರೋ ಟೈಮಲ್ಲಿ ಈ ಥರ ಮಾಡ್ಕೋಬೋದು. ಗೆಸ್ಟು ಯಾರಾದರೂ ಬಂದರೆ ಈಗ ಡಿಫ್ರೆಂಟಾಗಿ ಮಾಡಿ ಕೊಡ್ಬೋದು. 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಮತ್ತು ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಪುಡಿನ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಸ್ವಲ್ಪ ಅರಿಶಿನ ಎಲ್ಲನೂ ಕಲಿಸ್ಕೊಂಡ್ಬಿಡೋಣ. ಫಸ್ಟು ಈಗ ಈ ಎಲ್ಲ ಹಿಟ್ಟುಗಳನ್ನು ಹಾಕ್ಕೊಳ್ಳೋಣ. ಇದನ್ನು ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಈ ಮಳೆ ಸೀಸನಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸು. ಯಾವಾಗಲೂ ಗೋಬಿ ಮಂಚೂರಿಯನ್ ಮಾಡ್ಕೋತಾ ಇರ್ತೀವಿ ಕಾಲಿಫ್ಲವರಲ್ಲಿ. ಈ ಥರ ಡಿಫ್ರೆಂಟಾಗಿ ಪೊಟೆಟೊ ಅಲ್ಲಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ರೆಡಿ ಇದೆ. ಈಗ ಇದನ್ನು ಎಣ್ಣೆಯಲ್ಲಿ ಬಿಡೋಣ. ಈಗ ಎಣ್ಣೆ ಕಾದಿದೆ, ಸ್ವಲ್ಪ ಸ್ವಲ್ಪನೇ ನೋಡಿ ಈಗ ಹಾಕ್ಕೊಂಡು ಬನ್ನಿ. ನೋಡಿ ಹಿಂಗೆ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು ನೀವು. ಈಗ ಇದು ಫ್ರೈ ಆಗಿದೆ, ಎತ್ಕೊಳ್ಳೋಣ. ಹೀಗೆ ಬಂದಿದೆ. ಈಗೂ ಮಕ್ಕಳು ಇಷ್ಟಪಡ್ತಾರೆ ತಿನ್ನೋದಕ್ಕೆ. ಬಟ್ ಇದಕ್ಕೆ ನಾನೊಂದು ಮಂಚೂರಿಯನ್ ಗ್ರೇವಿ ಮಾಡಿ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಈಗ ಥರನೂ ನೀವು ಮಕ್ಳಿಗೆ ಕೊಡ್ಬೋದು. ನೋಡಿ ಎಲ್ಲನೂ ಹೀಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರನೂ ತಿನ್ಬೋದು, ಮಕ್ಕಳಿಗೆ ಹಿಂಗೂ ಇಷ್ಟ ಆಗತ್ತೆ. ಈಗ ನಾವು ಇದನ್ನು ಒಂದು ಗ್ರೇವಿ ಮಾಡಿ ತೋರಿಸ್ತೀನಿ, ಮಂಚೂರಿಯನ್ ಹೇಗೆ ಮಾಡೋದು ಅಂತ. ನಾನು ಸ್ಟವ್ ಹಂಚ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲ ಎಣ್ಣೆಗೆ ಹಾಕ್ಕೊಂಡಿದ್ವಲ್ಲ, ಆ ಬಿಸಿ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನಷ್ಟು. ಈಗ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋಣ. ಒಂದೆರಡು ಕರಿಬೇವು ಹಾಕ್ಕೊಳ್ಳಿ.
ಕಸೂರಿ ಮೇಥಿ ಹಾಕಿ, ಈಗ ಈರುಳ್ಳಿ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಈಗ ಇದಕ್ಕೆ 1/4 ಚಮಚದಷ್ಟು ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ, ಜೀರಾ ಪೌಡರು, ಧನಿಯಾ ಪೌಡರು, ಸ್ವಲ್ಪ ಅರಿಶಿನ ಎಲ್ಲನೂ ಮತ್ತೆ ಉಟ್ಕೊಳ್ಳೋಣ. ಈಗ ಮೊಸರು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಗ್ರೇವಿ ಆಯಿತು. ಈಗ ಈ ಪೊಟ್ಯಾಟೋಸ್ ಇದನ್ನೆಲ್ಲ ಫ್ರೈ ಮಾಡಿರೋದು ಇದಕ್ಕೆ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋಣ. ಈಗ ನಮ್ಮ ಆಲೂಗಡ್ಡೆ ಮಂಚೂರಿಯನ್ ರೆಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.